ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ನಂದು ಹಿಂದಿನ ವಿಡಿಯೋದಲ್ಲಿ ಚಿಕ್ಕಮ್ಮನ ಉತ್ಸವ ಎಲ್ಲ ಹೇಗಾಯಿತು ನಮ್ಮೂರಲ್ಲಿ ಅಂತ ಅಂದ್ಬಿಟ್ಟು ಹಾಕಿದ್ದೆ. ಇದು ಅದು ಮಾರನೆಗೆ ನಡೆಯುವಂಥ ದೊಡ್ಡಮ್ಮನ ಉತ್ಸವ. ಎರಡೂನು ಬನಶಂಕರಮ್ಮನೆ, ಆದರೆ ಬುಧವಾರ ಒಂದು ಮಾಡ್ತಾರೆ, ಗುರುವಾರ ಒಂದು ಮಾಡ್ತಾರೆ. ಬುಧವಾರ ಮಾಡೋದು ಚಿಕ್ಕಮ್ಮ ಅಂತ, ಗುರುವಾರ ಮಾಡೋದು ದೊಡ್ಡಮ್ಮ ಅಂತ. ಎರಡೂನು ಬನಶಂಕರಮ್ಮನೆ. ಅದು ಬೇರೆ ಅಲಂಕಾರ ಇರುತ್ತೆ, ಇದಕ್ಕೆ ಬೇರೆ ಅಲಂಕಾರ ಇರುತ್ತೆ. ಇದು ಇವತ್ತು ಗುರುವಾರದ ಅಲಂಕಾರ, ಅನ್ನಪೂರ್ಣೇಶ್ವರಿ ಅಲಂಕಾರ, ಶ್ರೀ ಸಪ್ತಮಾತ್ರಿಕೆ ಬನಶಂಕರಿ ಅಮ್ಮನವರು. ಈ ವಿಡಿಯೋದಲ್ಲಿ ಬನಶಂಕರಮ್ಮನ ಉತ್ಸವ ಎಲ್ಲ ಹೇಗಾಯ್ತು, ದೊಡ್ಡಮ್ಮನ ಉತ್ಸವ ಎಲ್ಲ ಹೇಗಾಯ್ತು ಅಂತ ಹಾಕ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಮತ್ತೆ ಹೋದ್ ಸರಿದು ಏನಾದ್ರೂ ಉತ್ಸವನ ನೀವು ಮಿಸ್ ಮಾಡ್ಕೊಂಡಿದ್ರೆ ಹೋದ್ ಸರಿದು ಹಾಕಿದ್ದೀನಿ, ಹೋದ್ ಸರಿ ದೊಡ್ಡಮ್ಮನ ಉತ್ಸವದ್ದು ಹಾಕಿದ್ದೀನಿ ವಿಡಿಯೋ. ಆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರೆ ಅದನ್ನು ನೋಡಿ. ಹೋದ್ ಸರಿನು ತುಂಬಾ ಚೆನ್ನಾಗಿ ಬಂದಿತ್ತು, ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು ದೊಡ್ಡಮ್ಮನ ಉತ್ಸವ. ಈ ಸರಿನು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮೊದ್ಲಿಂದ ಎಲ್ಲ ಹೇಗೆ ರೆಡಿ ಮಾಡಿದ್ವಿ, ಎಲ್ಲಿ ರೆಡಿ ಮಾಡಿದ್ವಿ ಅಂತೆಲ್ಲ ಹಾಕ್ತೀನಿ ನೋಡಿ. ರಾತ್ರಿ ಉತ್ಸವ ಇದ್ದದಿಂದ ಬೆಳಗ್ಗೆ ಕಟ್ತಾ ಇದೀವಿ ನೋಡಿ. ಇದೇ ಮನೇಲಿ ನಾವು ದೇವ್ರನ್ನ ಕಟ್ಟೋದು. ಮೊದ್ಲೆಲ್ಲ ಈ ರೂಮಲ್ಲಿ ಕಟ್ತಾ ಇದ್ವಿ, ಈಗ ಮನೆನೇ ಖಾಲಿ ಇದೆ ಅಂತ ಅಂದ್ಬಿಟ್ಟು ಮನೆ ಒಳಗಡೆನೆ ಕಟ್ತೀವಿ, ಅಲ್ಲೇನೆ ಒಳಗಡೆನೆ ಕಟ್ತೀವಿ. ಮೊದ್ಲು ಈ ರೂಮಲ್ಲಿ ಕಟ್ತಾ ಇದ್ವಿ. ಫಸ್ಟ್ ಹಳೆ ಮನೆ ಇತ್ತು, ಈಗ ಹೋದ ವರ್ಷದಿಂದ ಹೊಸ ಮನೆ ಮಾಡಿಸಿದ್ದಾರೆ. ಚೆನ್ನಾಗಿದೆ ಮನೆ ಫುಲ್ಲು. ಈಗೆಲ್ಲ ರೆಡಿ ಮಾಡ್ಕೊತಾ ಇದೀವಿ ನೋಡಿ. ಇದೆಲ್ಲ ಪೀಸ್ಗಳು ಎಕ್ಸ್ಟ್ರಾ ಯಾವ್ದಾವ್ದು ಬೇಕು ಅದನ್ನ ಮಾತ್ರ ಇಟ್ಕೊಂಡು ನೋಡಿ, ದೇವ್ರಿಗೆ ಯಾವ ಅಲಂಕಾರ ಇರುತ್ತೆ ಆ ಅಲಂಕಾರಕ್ಕೆ ಬೇಕಾದಂಥ ಸಾಮಾನುಗಳೆಲ್ಲ ಇಟ್ಕೊಂತೀವಿ ನೋಡಿ. ಒಂದು 50% ಆಗಿತ್ತಿದು, ಅವಾಗ ತೆಗ್ದಿದ್ದು ಫೋಟೋ ಎಲ್ಲ ಇಲ್ಲೇ ರೆಡಿ ಮಾಡಿ ಸಂಜೆ ಅಷ್ಟರಲ್ಲಿ ರೆಡಿ ಮಾಡಬೇಕು. ಇದು ಒಂದು 70% ಆಗಿತ್ತು, ಇದೆಲ್ಲ ಮುಗ್ದಿತ್ತು. ಇನ್ನೇನಿದು ಸೈಡಲ್ಲಿ ಹೂವಾಗಕ್ಕೆ ಏನೇನು ಬೇಕು ಜಾಗ ಅದೆಲ್ಲ ಮಾಡ್ಕೊತಾ ಇದ್ದು ಅಷ್ಟೇ. ಅಲಂಕಾರ ಎಲ್ಲ ಮುಗ್ದಿತ್ತು. ಆದರೆ ದೇವ್ರಿಗೆ ದೃಷ್ಟಿ ಎಲ್ಲ ಕೊಟ್ಟ ಮೇಲೇ ಅದು ಲಕ್ಷಣ ಬರೋದು ನೋಡಿ. ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೃಷ್ಟಿ ಎಲ್ಲ ಕೊಟ್ಟ ಮೇಲೇ ಅದಕ್ಕೆ ಲಕ್ಷಣ ಬರೋದು. ಇದೆಲ್ಲ ಫುಲ್ ರೆಡಿ ಆಗಿತ್ತು ಸಂಜೆ. ಇದೆಲ್ಲ ಫುಲ್ ರೆಡಿ ಆಗಿ ಹೂಗೋಸ್ಕರ ಕಾಯ್ತಾ ಇದ್ದು, ಹೂವು ಬಂದ್ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು. ಮತ್ತೆ ಇದನ್ನ ಹೊರಲ್ಲ ರಥದಲ್ಲಿ ತರೋದ್ರಿಂದ ರಥ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನಿದ್ದು. ಹೂವು ಎಲ್ಲ ನೋಡಿ, ಹೂವು ಎಲ್ಲ ಈಗ ಬಂತು, ಹೂವು ಎಲ್ಲ ಬಂದಿದೆ. ರಥ ಬರೋದು ಇನ್ನೂ ಲೇಟು ಅಂತ ಅಂದ್ಬಿಟ್ಟು ಎಲ್ಲ ಹೂವು ಎಲ್ಲ ಬಿಚ್ಚಿಟ್ಕೊಂಡ್ವಿ. ಮತ್ತೆ ದಿಂಡೆಲ್ಲ ಕಟ್ಟಿ ರೆಡಿ ಮಾಡ್ಕೊಳ್ಳೋಣ ರಥ ಬರೋಷ್ಟರಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಬಿಚ್ಚಿಟ್ಕೊಂಡ್ವಿ. ರಥ ಯಾವಾಗಲೂ ಲೇಟೇ ಬರೋದು. ಮತ್ತೆ ಇದನ್ನ ನಮ್ದು ಅಲಂಕಾರ ಎಲ್ಲ ಮುಗ್ದಿತ್ತು, ಆದ್ರೆ ಹೂವು ಹಾಕಕ್ಕೆ ರಥ ಬಂದ್ಮೇಲೆನೆ ಸ್ಟಾರ್ಟ್ ಮಾಡ್ಬೇಕು ನಾವು. ಯಾಕೆಂತಂದ್ರೆ ಅದು ಒಳಕ್ ಹೋಗುತ್ತಾ ಇಲ್ವೋ ಅಂತ ಗೊತ್ತಿರಲ್ಲ. ನಾವೆಲ್ಲ ಹೂವು ಎಲ್ಲ ಹಾಕಾದ್ಮೇಲೆ ಅದಾಗ ಒಳಕ್ ಹೋಗ್ಲಿಲ್ಲ ಅಂತಂದ್ರೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ರಥದೊಳಗಡೆ ಎಲ್ಲ ಫುಲ್ ಎಲ್ಲ ಕಟ್ಟಾದ್ಮೇಲೆ ನಾವು ರಥದೊಳಗಡೆನೆ ಹೂವು ಹಾಕಕ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ರಥ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಹೂವು ಹಾಕಕ್ಕೆ ನೋಡಿ. ರಥ ಬಂತು. ಪ್ರತಿ ಸರಿ ಇದಕ್ಕೆ ರಥನೇ ಕರ್ಸೋದು. ಚಿಕ್ಕಮ್ಮನ ಉತ್ಸವಕ್ಕೆ ಹೊರ್ತಾರೆ, ಆದ್ರೆ ದೊಡ್ಡಮ್ಮನ ಉತ್ಸವಕ್ಕೆ ರಥನೇ ಬರುತ್ತೆ ಯಾವಾಗ್ಲೂ. ಹೂವು ಎಲ್ಲ ರೆಡಿ ಇದೆ ನೋಡಿ. ರಥ ಬಂದು ನಿಂತಿದೆ. ಈಗ ಎತ್ಕೊಂಡೋಗಿ ದೇವ್ರನ್ನ ಅಲ್ಲಿಟ್ಟು ಅವ್ರು ಬಿಗ್ಗೆ ಕಟ್ತಾರೆ. ಫಸ್ಟು ಕಟ್ಟಾದ್ಮೇಲೆ ನಾವು ಹೂವು ಹಾಕಕ್ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಈಗ ಎತ್ಕೊಂಡು ಹೋಗ್ತಾ ಇದಾರೆ ಎಲ್ಲ. ರಥದೊಳಗಡೆ ಕ್ಲೀನಾಗಿ ಹೋಗುತ್ತೆ. ನಾವು ಹೂವು ಹಾಕ್ಬಿಟ್ರೆ ಹೂವನ್ನು ವೆಯ್ಟ್ ಆಗುತ್ತೆ, ಎತ್ತಕ್ಕೂ ಆಗಲ್ಲ ಅವ್ರಿಗೆ. ರಥದ ಮೇಲ್ಗಡೆ ಹೂವು ಹಾಕ್ತಾ ಇದ್ರೆ ಒಂದು ಸ್ವಲ್ಪ ವೆಯ್ಟ್ ಇರುತ್ತೆ. ಹೂವೆಲ್ಲ ಹಾಕ್ಬಿಟ್ರೆ ಫುಲ್ ವೆಯ್ಟ್ ಇರುತ್ತೆ, ಅದು ಎತ್ತಕ್ಕೂ ಆಗಲ್ಲ ಒಳಗಡೆಗೆ. ಅದಕ್ಕೆ ಈಗಲೇ ಎತ್ತಿ ಇಡ್ತಾರೆ, ಆಮೇಲೆ ನಾವು ಒಳಗಡೆ ಹೋಗಿ ಹೂವು ಹಾಕ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸರಿ ಮಾಡೋ ಹಬ್ಬ. ಎಲ್ಲಾರು ಬಂದಿರ್ತಾರೆ ಊರುಗಳಿಂದ, ಬೇರೆ ಊರುಗಳಿಂದ. ಅವಾಗ ಜಾಸ್ತಿ ಜನ ಬರ್ತಾ ಇದ್ರು, ಈಗೆಲ್ಲ ಕಮ್ಮಿ ಜನ. ಆದ್ರೂ ಚೆನ್ನಾಗಿರುತ್ತೆ. ವರ್ಷ ಡಿಫ್ರೆಂಟ್ ಅಲಂಕಾರಗಳು, ಡಿಫ್ರೆಂಟ್ ಥಾಟ್ಸು, ಹೊಸ ಥರ ಚೆನ್ನಾಗಿರುತ್ತೆ ಎಲ್ಲ ನೋಡಿ. ಅವರೆಲ್ಲ ಫುಲ್ ಎಲ್ಲ ಇಟ್ಬಿಟ್ಟು ಕಟ್ತಾರೆ ಬಿಗಿಯಾಗಿ, ಆಮೇಲೆ ನಾವು ಹೂವು ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿನ್ನೆ ಚಿಕ್ಕಮ್ಮನ ಉತ್ಸವ ಇತ್ತು, ಇವತ್ತು ದೊಡ್ಡಮ್ಮನ ಉತ್ಸವ. ಎರಡು ಬನಶಂಕರಮ್ಮನೆ, ಆದ್ರೆ ಚಿಕ್ಕಮ್ಮನ ಉತ್ಸವ ಬೇರೆ, ದೊಡ್ಡಮ್ಮನ ಉತ್ಸವ ಬೇರೆ. ಎರಡು ದಿನ ನಡೆಯುತ್ತೆ ನೋಡಿ. ಅಲಂಕಾರ ಎಲ್ಲ ಆದ್ಮೇಲೆ ತಾಯಿ ಶ್ರೀ ಸಪ್ತಮಾತ್ರಿಕೆ ಬನಶಂಕರಿ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು. ಅಲಂಕಾರ ಮಾಡೋದೆಲ್ಲ ವಿಡಿಯೋ ತೆಗಿಯಕ್ ಆಗ್ಲಿಲ್ಲ ನೋಡಿ. ಅಲಂಕಾರ ಎಲ್ಲ ಮುಗಿದ್ಮೇಲೆ ಈ ತರ ಕಾಣ್ತಾ ಇತ್ತು ನೋಡಿ. ಎಷ್ಟು ಚೆನ್ನಾಗಿದೆ. ಹೂವು ಎಲ್ಲ ಬಿಟ್ಟಿದೀವಿ. ಇದು ಅನ್ನಪೂರ್ಣೇಶ್ವರಿ ಅಲಂಕಾರ.
ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ ಮಾಡಿದ್ದು. ನೋಡಿ ಹೇಗೆ ಕಾಣ್ತಾ ಇದೆ ದೇವರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋದ ವರ್ಷದ್ದೇನಾದ್ರೂ ದೀಪಾವಳಿ ಹಬ್ಬ ನೋಡಿಲ್ಲ ಅಂತಂದರೆ ನಮ್ಮೂರ್ದು ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ. ಅದನ್ನು ತುಂಬ ಚೆನ್ನಾಗಿದೆ ಅಲಂಕಾರ. ಹೋದ ಸರ್ತಿ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿರೋದಿತ್ತು. ಈ ಸರ್ತಿ ಏನು ಆ ಥರ ಇರಲಿಲ್ಲ. ಮೇನ್ ಲೈಟ್ ಇನ್ನೂ ಹಾಕಿರ್ಲಿಲ್ಲ. ಕಲರ್ ಲೈಟ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ದೇವರು. ಅದು ಬ್ಲಿಂಕ್ ಆಯ್ತಾ ಇತ್ತು, ಲೈಟ್ ಕಲರ್ ಚೇಂಜ್ ಆಗ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಆ ಕಲರ್ ಚೇಂಜ್ ಆಗಿದಾಗೆಲ್ಲ ಒಂದೊಂದ್ ತರ ಲುಕ್ ಬರ್ತಿತ್ತು. ಅದು ತುಂಬಾ ಚೆನ್ನಾಗಿತ್ತು ಕಲರ್ ಚೇಂಜಿಂಗ್ದು. ಆ LED ಲೈಟ್ ಹಾಕಿದ್ದಾಗ ಒಂದೊಂದ್ ಕಲರ್ ಬರ್ತಿತ್ತು. ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವರು. ಈ ದೇವರು ಅಷ್ಟೇ ಇಲ್ಲಿಂದ ಹೊರಟು ಮಹಾಮಂಗಳಾರತಿ ಎಲ್ಲ ಆಗಿ ಇಲ್ಲಿಂದ ಹೊರಟು ಬನಶಂಕರಮ್ಮನ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ತಿರ್ಗಾ ರಿಟರ್ನ್ ಬಂದು ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಸ್ವಲ್ಪ ಕುಣಿತಾರೆ, ಡ್ಯಾನ್ಸ್ ಎಲ್ಲ ಮಾಡಿ ಆಮೇಲೆ ಊರೊಳಗಡೆ ಎಲ್ಲ ಪೂಜೆ ಇರುತ್ತೆ. ಬೆಳಗ್ಗೆ ತನಕನೂ ಪೂಜೆ ಇರುತ್ತೆ. ರಾತ್ರಿ ಲೇಟ್ ಆದ್ರೆ ಬೆಳಗ್ಗೆ ತನಕನೂ ಪೂಜೆ ಮಾಡ್ತಾರೆ. ಊರೊಳಗಡೆ ಎಲ್ಲ ಉತ್ಸವ ಹೋಗುತ್ತೆ. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ತುಂಬಾ ಚೆನ್ನಾಗಿ ಬಂತು ಅಲಂಕಾರ ಎಲ್ಲ, ತುಂಬಾ ನೀಟಾಗಿ ಬಂತು ನೋಡಿ. ಹೂವೆಲ್ಲ ಹಾಕಿ ಮುಗೀತು. ಈಗ ಇನ್ನೇನಿದ್ರು ಮಂಗಳಾರತಿ ಮಾಡಿ ಹೊರಡೋದಷ್ಟೇ ಬಾಕಿ. ಇಲ್ಲಿಂದ ಹೊರಟು ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗಿ ದೇವಸ್ಥಾನದ ಹತ್ರ ಫಸ್ಟ್ ಪೂಜೆ ಆದ್ಮೇಲೆನೆ ಊರೊಳಗಡೆ ಎಲ್ಲ ಬರೋದು ದೇವರು. ಸ್ಟಾರ್ಟ್ ಆಯ್ತು ಈಗ. ಇನ್ನೇನು ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮಾಡಿ ಹೊರಡ್ತಾರೆ. ಈ ಪೂಜೆ ಮಾಡ್ತಾ ಇದ್ದಾರೆ. ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡಮ್ಮ ಅಂತ ಕೇಳ್ಕೊಂಡು ನೋಡಿ. ಇದು ಪೂಜೆ ಎಲ್ಲ ಆದ್ಮೇಲೆ ಉತ್ಸವ ಹೊರಡುತ್ತೆ.
ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರು ಬಂದಿದೆ. ಇಲ್ಲಿಂದ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ಮೇಲೆ ಊರೊಳಗಡೆ ಎಲ್ಲ ಹೋಗುತ್ತೆ ದೇವರು ಪೂಜೆ ಮಾಡ್ಸೋಕ್ಕೆ. ನಮ್ಮನೆ ಹತ್ರ ಬರೋಷ್ಟರಲ್ಲಿ ಒಂದು 2 ಗಂಟೆ 3 ಗಂಟೆ ಆಗಿತ್ತು ನೋಡಿ. ಈಗ ಬರ್ತಾ ಇದೆ ದೇವರು ಇಲ್ಲಿ ನೋಡಿ. ಪೂಜೆ ಎಲ್ಲ ಮುಗಿಸಿ ಆಯಿತು ನೋಡಿ, ಮುಗಿದೋಯ್ತು ಹಬ್ಬ. ಇನ್ನು ಮುಂದಿನ ವರ್ಷದ ಗಂಟೆ ಕಾಯಬೇಕು. ಎಷ್ಟು ಬೇಗ ಬರುತ್ತೋ ಅಂತಲೂ ಗೊತ್ತಾಗಲ್ಲ ಹಬ್ಬಗಳು, ಬೇಗ ಬೇಗ ಬರುತ್ತೆ. ವರ್ಷನೂ ಬೇರೆ ಬೇರೆ ಥರ ಅಲಂಕಾರಗಳು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ವರ್ಷಕ್ಕೊಂದ್ಸರಿ ಹಬ್ಬ ಮಾಡೋದು ನಾವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.